ಯಾವುದೇ ಒಂದು ಖರೀದಿ ಮಾಡಬೇಕಾದ್ರೆ ₹1 ₹2 ವಿಚಾರ ಮಾಡಿ ರೆಸಿಪ್ಟ್ನ ತೊಗೊಳ್ಳೋದಿಲ್ಲ. ಅದು ರೆಸಿಪ್ಟ್ ತೊಗೊಂಡ್ರೆ ನಿಮಗೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅನುಕೂಲ ಆಗುತ್ತದೆ ಎಂದು ತಿಳಿಸಿಕೊಟ್ಟಂಥ ಗೌರವ ನ್ಯಾಯಾಧೀಶರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಈಗ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ MV ಅವರು ತಮ್ಮ ಸಂಪತ್ತನ್ನು ವ್ಯಕ್ತಪಡಿಸಬೇಕಾಗಿ ತಿಳಿಸಿದರು. ವಿಶ್ವ ಗ್ರಾಹಕರ ದಿನಾಚರಣೆ ಅಂಗವಾಗಿ ಇವತ್ತು ನ್ಯಾಯಾಲಯ ಆವರಣದಲ್ಲಿ ಈ ಕಾನೂನು ಸೇವಾ ಸಮಿತಿ ಪರವಾಗಿ ಈ ವಿಶ್ವ ಗ್ರಾಹಕರ ದಿನಾಚರಣೆ ಸಂಬಂಧ ಗ್ರಾಹಕರಿಗೆ ಏನೇನು ಹಕ್ಕುಗಳು ಇದ್ದಾವೆ ಇದರ ಸಂಬಂಧ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾದ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಯಲ್ಲಪ್ಪ ಕಲ್ಲಪ್ಪ ಸರ್ ಅವರೇ, ಅಧ್ಯಕ್ಷರಾದಂಥ ನಮ್ಮ ವಕೀಲ ಸಂಘ ಅಧ್ಯಕ್ಷರಾದಂಥ ಕಮಲಾಕರ್ ರಾಠೋಡ್ ಅವರೇ, ಮುಖ್ಯ ಅತಿಥಿಯಾದಂಥ ಹೆಚ್ಚುವರಿ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಸುಮನ್ ಚಿತ್ತರ್ಗಿ ಮೇಡಮ್ ಅವರೇ, ಈ ಗ್ರಾಹಕರಂದರು ಯಾರು ಅಂತ ಒಂದು ಪ್ರಶ್ನೆ. ಈಗ ಸರ್ವಸಾಮಾನ್ಯ ಜನರಿಗೆ ಗ್ರಾಹಕರಪ್ಪ ಯಾರಿಗೆ ಅಂತಾರೂ ಸ್ವಲ್ಪ ಗುರುತಿರೋದಿಲ್ಲ. ಈಗ ನಾನು ಗ್ರಾಹಕ ಇದ್ದೀನಿ, ನೀವು ಗ್ರಾಹಕ ಇದ್ದೀರಿ. ಯಾಕಂದ್ರೆ ಪ್ರತಿದಿನ ನಾವು ಏನು ಹೋಗಿ ಮಾರ್ಕೆಟ್ ಸಾಮಾನು ತರ್ತೀವಲ್ಲ, ಅದಕ್ಕೆ ಏನು ನಾವು ಅಂಗಡಿಗೆ ಹೋಗಿ ಸಾಮಾನುಗಳನ್ನು ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ನಮಗೆ ಗ್ರಾಹಕರು ಅಂತಾರೆ. ಏನು ಮಾರಾಟ ಮಾಡ್ತಾರೆ ನಾವು ಮಾರಾಟಗಾರರು ಅಂತ ಅಂತಾರೆ. ಈ ಕನ್ಸ್ಯೂಮರ್ಗೆ ಅಂದರೆ ಗ್ರಾಹಕರಿಗೆ ಏನೇನೋ ಹಕ್ಕುಗಳು ಇದ್ದಾವೆ ಅಂತ ನಿಮ್ಗೆ ಗುರ್ತಿರಬೇಕು. ಯಾಕಂದರೆ ಈಗ ಇಲೆಕ್ಟ್ರಾನಿಕ್ ಯುಗ ಇದೆ ಮತ್ತು ನಾವು ದಿನನಿತ್ಯ ಏನು ಸಾಮಾನುಗಳನ್ನು ತರ್ತಾಯಿದ್ದೀವಿ. ಈಗ ಸಾಹೇಬ್ರು ಅಂದರು, ಈಗ ನಾವು ಏನದ ಮೆಡಿಕಲ್ದಾಗ ಹೋಗಿ ಯಾವಾದರೆ ಮೆಡಿಸಿನ್ ತೊಗೋತೀವಿ, ಮೆಡಿಸಿನ್ನು ಕಾಸ್ಟ್ಲಿ ಇರ್ತಾವೆ. ಅದ್ರ ಮ್ಯಾಗ ಏನದ ಒಂದು ವೇಳೆ ಎಕ್ಸ್ಪೈರಿ ಡೇಟ್ ಆಗಿತ್ತು, ನೀವು ತೊಗೊಂಡ್ರಿ ಏನು ರಿಯಾಕ್ಷನ್ ಆಯಿತು ಅಂದ್ರೆ ನಾಳೆ ಏನದ ಪ್ರಾಣ ಅಪಾಯ ಆಗ್ಬೋದು. ಅದಕ್ಕೇನದ ನೀವು ತೊಗೊಳಕ್ಕಿಂತ ಪೂರ್ವದಾಗ ನೀವು ಜಾಗ್ರತೆ ಇರಬೇಕು. ಏನು ಪರ್ಚೇಸ್ ಮಾಡ್ತಾಯಿದ್ರಿ ಅದ್ರದ್ದು ಡೇಟ್ ಮುಗ್ದದೇನಂತ ನೋಡ್ಬೇಕು. ಗ್ರಾಹಕರು ಜಾಗ್ರತೆ. ಅದಕ್ಕೆ ಈಗ ಸ್ಲೋಗನ್ ಅದ, ಜಾಗೋ ಗ್ರಾಹಕ ಜಾಗೋ ಅಂತ. ನಾವು ಎಚ್ಚರ ಇರಬೇಕು. ಯಾಕಂದ್ರೆ ಕೆಲವು ಸಲ ಈಗ 2 ದಿವಸ ಇದೆ ಮ್ಯಾನುಫ್ಯಾಕ್ಚರ್ ಏನಂದರೆ ಅದೇನು ಡ್ರಗ್ಸ್ ಇದೆ, ಮೆಡಿಸಿನ್ ಇದೆ, ನಿನ್ನೆ ಅದ್ರದ್ದು ಡೇಟ್ ಎಕ್ಸ್ಪೈರಿ ಆಗ್ಯದ, ಇವತ್ತು ಕೊಟ್ಟರೆ ಏನೋ ಅವ್ರಿಗೆ ಅಪಾಯ ಆಗಲ್ಲ ತಿಳಿದು ಆ ಮಾರಾಟಕ್ಕೆ ಮಾಡೋವೇನದ ಮಾರಿ ದುಡ್ಡು ಗಳಿಸ್ಬೇಕಂತಾನೆ. ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು. ಒಂದು ವೇಳೆ ನೀವು ಏನು ಪರ್ಚೇಸ್ ಮಾಡ್ತೀರಿ, ಪರ್ಚೇಸ್ ಮಾಡಿದ ನಂತರ ನಿಮ್ಗೆ ಏನೇ ಅನಾಹುತ ಐತಂದ್ರೆ ನೀವು ಕನ್ಸ್ಯೂಮರ್ ಕೋರ್ಟ್ ಇದೆ, ಜಿಲ್ಲಾ ಮಟ್ಟದಾಗ ಕನ್ಸ್ಯೂಮರ್ ಫೋರಮ್ ಇದೆ, ಅಲ್ಲಿ ಏನದ ನೀವು ದೂರು ದಾಖಲೆ ಮಾಡ್ಬೋದು. ನಿಮ್ಗೆ ಏನದ ಏನೇ ನುಕ್ಸಾನ ಐತಂದ್ರೆ ಅದು ಪರಿಹಾರ ಕೂಡ ಇದೆ, ಅದು ಕನ್ಸ್ಯೂಮರ್ ನ್ಯಾಯಾಲಯ ಸಿಗ್ತದೆ. ಅದು ಸಿಗ್ಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಏನು ಪರ್ಚೇಸ್ ಮಾಡ್ತೀರಿ ಅದು ಪರ್ಚೇಸ್ ಮಾಡಿದ್ದು ನಿಮ್ಮಲ್ಲಿ ಏನು ಬಿಲ್ ಇರಬೇಕು. ನೀವು ಹೋಗಿ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಬಂದ್ರೆ ನಾಳೆಗೆ ಅಂಗಡಿದವ್ರು ಅಂತ ನನ್ನ ಬಳಿ ಬಂದೇ ಇಲ್ಲ, ನಾ ಕೊಟ್ಟೇ ಇಲ್ಲ ಅಂತಂತಾನೆ. ಅಂಥ ಸಂದರ್ಭದಾಗ ನಿಮ್ಮದು ಏನದ ಕ್ಲೇಮ್ ಏನು ಇರ್ತದೆ ಅದು ಉರ್ಜಿತ ಆಗೋದಿಲ್ಲ. ಅದಕ್ಕೆ ನೀವು ಏನದ ಆ ಕಾನೂನು ಚೌಕಟ್ಟಿನಾಗ ಮಾರಾಟ ಮಾಡೋ ವ್ಯಕ್ತಿ ಬರಬೇಕಂದ್ರೆ ನೀವೇನು ಖರೀದಿ ಮಾಡ್ತಿರಲ್ಲ, ಖರೀದಿ ಮಾಡಿದ್ದೇನದ ಅವ್ರು ರೊಕ್ಕ ಕೊಟ್ಟು ರಸೀದ್ ತೊಗೋಬೇಕು. ರಸೀದ್ ತೊಗೊಂಡ್ರೆ ಮಾತ್ರ ಏನದ ಅವ್ರ ಮ್ಯಾಗ ನಾವು ಕೇಸ್ ಮಾಡಿ ಅವನಿಗೆ ಏನದ ಕಾನೂನು ಚೌಕಟ್ಟು ಒಳಗೆ ನಿಮ್ಗೆ ನ್ಯಾಯ ಸಿಗ್ತದೆ, ನಿಮ್ಗೆ ಏನಾದರೂ ಪರಿಹಾರ ಸಿಗ್ತದೆ. ನೀವು ರಸೀದಿ ತೊಗೊಂಡಿಲ್ಲ ಅಂದ್ರೆ ನಾಳೆಗೆ ನಾ ಕೊಟ್ಟೇ ಇಲ್ಲ ಅಂತ ಆರಿಸ್ಬೋದು. ಕೆಲವರು ರಸೀದಿ ಕೊಡ್ತಾರೆ, ಸುಮ್ಮನೆ ಸಾದಾ ಬಿಳಿ ಕಾಗದ್ನಾಗ ಬರೆದು ಕೊಡ್ತಾರೆ, ಅದೂ ನಡೆಯೋಂಗಿಲ್ಲ. ಯಾಕಂದ್ರೆ ಈಗ ನಿಮ್ಮಲ್ಲಿ ಇದನ್ನು ದುಡ್ಡು ತೊಗೋತಾರೆ, ಆ GST ಅದು ಎಲ್ಲ ಕೂಡಿನೇ ತೊಗೋತಾರೆ ಅವರು. ಅದಕ್ಕೆ ಏನದ ನೀವು ಅಂಥ GST ಬಿಲ್ ಕೊಡಪ್ಪ ಅಂತ ಹೇಳಬೇಕು. ಅದು ನೀವು ಕೊಟ್ಟರು ಸಹ ಅವ್ರದ್ದು ಸೀಲ್ ಸಿಗ್ನೇಚರ್ ಇದೆಯಲ್ಲ ಅಂತ ನೋಡಬೇಕು. ಅವಾಗ ಮಾತ್ರ ಏನದ ನೀವು ಕರೆಕ್ಟ್ ಈ ಗ್ರಾಹಕರು ಅವಾಗ ಶಾಣೆ ಆದಾಗ. ಇಲ್ಲಾಂದ್ರೆ ನೀವು ಹೋಗಿ ಸುಮ್ಮನೆ ತೊಗೊಂಬಂದ್ರಿ ನಾಳೆಗೆ ಏನೋ ಸಮಸ್ಯೆ ಆಯ್ತಂದ್ರೆ ನೀವು ಅವ್ರ ಮ್ಯಾಗ ಏನದ ಕೇಸ್ ಮಾಡೋಕ್ಕೆ ಬರೋದಿಲ್ಲ. ಈಗ ನೋಡಿರಿ, ಈಗ ಬಂಗಾರದ ರೇಟ್ ಎಷ್ಟಾಗ್ಯದ, 78,000 ರೂಪಾಯಿ ಒಂದು ಗ್ರಾಮಿಗದ. ಈ ಬಂಗಾರ ಅಂಗಡಿದಾಗೂ ಕೆಲವು ಸಲ ಮೋಸ ಆಗೋದು ಚಾನ್ಸಸ್ ಇರ್ತದೆ. ವೇಟ್ ಎಲ್ಲಕ್ಕಿಂತ ದೊಡ್ಡದಂದ್ರೆ ವೇಟ್ ಇರ್ತದೆ. ವೇಟ್ ನಿಮ್ಗೆ ಗುರ್ತಾಗೋದಿಲ್ಲ. ಪ್ಯೂರಿಟಿ ಅದು ಶುದ್ಧ ಎಷ್ಟದ ಬಂಗಾರ ಅಂತ ಗುರ್ತಾಗೋದಿಲ್ಲ. 22 ಕ್ಯಾರೆಟ್ ಅದ, ಏನು ಅದಕ್ಕಿಂತ ಕಮ್ಮಿ ಅದ, ಮಿಕ್ಸ್ ಮಾಡಿದಾರ ಅಂತ ಕೆಲವು ಸಲ ಮೋಸ ಆಗೋದು ಚಾನ್ಸಸ್ ಭಾಳ ಇರ್ತಾವೆ. ಅದರದಾಗ ಭಾಳ ಏನದ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಅದ ಅದು. ಮತ್ತು ನಾವು ಏನದ ಕಣ್ಣಿದ್ದೂ ಕುಡ್ದಿದ್ದಂಗೆ ನಮ್ಗೆ ಗುರ್ತಾಗೋದಿಲ್ಲ. ಈವನ್ ಬಂಗಾರ ಕೈಯಾಗಿ ಹಿಡಿದ್ರು ಬಂಗಾರ ಅದ ಏನಿಲ್ಲ ಅಂತ ಗುರ್ತಾಗೋದಿಲ್ಲ. ಅದಕ್ಕೆ ಆ ಬಂಗಾರ ಏನು ಮಾರಾಟ ಮಾಡ್ತಾರೆ ಅದು ಸಲಕರಣೆ ತಯಾರು ಅಂಥ ವ್ಯಕ್ತಿಗಳಿಗೆ ಅದು ಗುರ್ತಿರ್ತದೆ. ಕೆಲವು ಸಲ ಏನದ ಎಲ್ಲ ವ್ಯಾಪಾರ ಏನದ ಮೋಸ ಮಾಡೋರು ಇರಲ್ಲ, ಕೆಲವು ವ್ಯಾಪಾರಿ ಚಲೋನೂ ಅರ, ಅವ್ರು ಒಳ್ಳೆ ಹೆಸರು ಅದ. ಅದಕ್ಕೆ ನೀವು ಏನದ ಒಳ್ಳೆ ವ್ಯಕ್ತಿ ಒಳ್ಳೆ ಅಂಗಡಿದಾಗ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಮೋಸ ಆಗೋದಿಲ್ಲ. ಮತ್ತು ಯಾವಾಗ ಏನದ ಕೆಲವ್ರು ಏನದ ಕ್ವಾಂಟಿಟಿ ನೋಡ್ತಾರೆ, ಕ್ವಾಂಟಿಟಿ ನೋಡಬಾರ್ದು, ಕ್ವಾಲಿಟಿ ನೋಡಬೇಕು. ಎಲ್ಲಿ ಏನದ ಸರಿಯಾಗಿ ಗುಣಮಟ್ಟದ ಏನು ವಸ್ತುಗಳನ್ನು ಸಿಗ್ತಾವ ಅಂಥ ಅಂಗಡಿಗಳಿಗೆ ಹೋಗಿ ತೊಗೊಂಡ್ರೆ ಏನದ ನಿಮ್ಗೆ ಮೋಸ ಆಗೋದಿಲ್ಲ. ಕೆಲವ್ರು ಏನಂತಾರೆ, ಈ ಒಂದು ತೊಗೊಂಡ್ರೆ ಅದ್ರ ಜೊತೆ ಮತ್ತೊಂದು ಫ್ರೀ ಕೊಡ್ತೀನಿ ಅಂತ ಅಂತಾರೆ. ಅಲ್ಲಿ ಏನದ ಮೋಸ ಆಗೋದು ಚಾನ್ಸಸ್ ಇರ್ತಾವೆ. ಯಾಕಂದ್ರೆ ಒಂದು ವಸ್ತುವಿಂದ ಮತ್ತೊಂದು ವಸ್ತು ಕೊಡ್ತಾರೆ ಫ್ರೀ ಅಂದ್ರೆ ಅದು ಏನು ಸಬ್ ಸ್ಟ್ಯಾಂಡರ್ಡ್ ಇರ್ತದೆ ಒಂದು, ಇಲ್ಲಾಂದ್ರೆ ಅದ್ರದ್ದು ಕ್ವಾಲಿಟಿ ಕಮ್ಮಿ ಇರ್ತದೆ.
ಅದರಲ್ಲಿಂದ ಅದು ಒಂದಕ್ಕಿಂತ ಒಂದು ಹೆಚ್ಚು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು. ಇದು ಒಂದರ ಸಂಕಟ ಮತ್ತೊಂದು ಫ್ರೀ ಯಾಕೆ ಕೊಡ್ತಾ ಇದ್ದಾನಪ್ಪ ಅಂತ ನೀವು ವಿಚಾರ ಮಾಡಬೇಕು. ಆವಾಗ ಏನದ ಸತ್ಯ ನಿಮ್ಗೆ ಗುರ್ತಾಗ್ತದೆ. ಕೆಲವು ಸಲ ನಿಮ್ಗೆ ಗುರ್ತಾಗಿಲ್ಲ ಅಂದ್ರೂ ಆ ಅಂಗಡಿದವ ನಿಮ್ಗೆ ಅದು ಎಲ್ಲ ಮಾಹಿತಿ ಹೇಳಬೇಕಂತಲೂ ನಿಮ್ಗೆ ಹಾಕಿದೆ. ಆ ಮಾಹಿತಿ ಅಂಗಡಿದವ್ರು ಮಾಹಿತಿ ಕೊಡಬೇಕು. ಇದಕ್ಕೆ ಒಂದರ ಸಂಗಟ ಒಂದು ಫ್ರೀ ಕೊಡ್ತಾ ಇದೆ, ಏನದಪ್ಪ ಅಂತ, ಏನು ಆಫರ್ ಇದೆ, ಏನು ಕ್ರಿಸ್ಮಸ್ ಆಫರ್ ಇದೆ, ಏನು ದೀಪಾವಳಿ ಆಫರ್ ಇದೆ, ಯಾಕೆ ಕೊಡ್ತಾ ಇದ್ರಿ ಅಂತ ನೀವೆಲ್ಲ ಕೇಳಬೇಕು. ಚೌಕಶಿ ಮಾಡೋದು ನಿಮ್ಗೆ ಅಧಿಕಾರದ. ಮತ್ತು ಏನು ನೀವು ವಸ್ತುಗಳನ್ನು ತೋತಿರಲ್ಲ ಅದ್ರದ್ದು ಡಿಮೆರಿಟ್ ತಿಳ್ಕೊಳ್ಳೋದು ಹಕ್ಕು ಕೂಡ ಈ ಕನ್ಸ್ಯೂಮರ್ ಕಾಯ್ದೆಲಿಂದ ನಿಮ್ಗೆ ಸಿಕ್ಕಿದೆ. ಒಂದು ವೇಳೆ ನಿಮ್ಗೆ ಮೋಸ ಆಯ್ತು ಅಂದ್ರೆ ನೀವು ಕನ್ಸ್ಯೂಮರ್ ನ್ಯಾಯಾಲಯದಲ್ಲಿ ಹೋಗಿ ಕೇಸ್ ಹಾಕ್ಬೋದು. ಈಗ ಅದೇ ಪ್ರಕಾರ ಈಗ ನಾವು ಈಗ ವಾಷಿಂಗ್ ಮಷಿನ್ ತೊಗೋತೀವಿ, ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ TV ತೊಗೋತೀವಿ, ಫ್ರಿಜ್ ತೊಗೋತೀವಿ. ಆ ತೊಗೋತೀವಲ್ಲ ಆ ಟೈಮಿಗೆ ಏನದ ಆ ಸರಿಯಾಗಿ ಗುಣಮಟ್ಟದ ಇದ್ದಿದ್ದು ಕ್ವಾಲಿಟಿ ಇದ್ದಿದ್ದು ತೊಗೋಬೇಕು. ಕೆಲವು ಸಲ ಏನೋ ಸಮಸ್ಯೆ ಆಗಿರೋದ ಏನೋ ಅದ್ರದ್ದು ವ್ಯಾರಂಟಿ ಇರ್ತದೆ, ಅದೆಲ್ಲ ತಿಳ್ಕೊಬೇಕು. ನೀವು ತೋತೀರಿ ಆ ತೊಗೊಂಡಿದ್ದು ಸಲಕರಣೆ ಏನು ವಸ್ತುಗಳು ಇರ್ತಾವೆ ಸರಿಯಾಗಿ ಇದ್ದಿದ್ದಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಮಾಡಬಹುದು. ಈಗ ನಾವು ಮನೆ ಕಟ್ತೀವಿ, ಮನೆ ಕಟ್ಟಡ ಏನದ ಕೆಲವು ನಳಗಳು ಏನು ಇದಾವೆ ಅವೆಲ್ಲ ಬ್ರ್ಯಾಂಡೆಡ್ ಇದ್ದಾವೆ. ಒಂದೊಂದು ನಳದ ಕಿಮ್ಮತ್ತು 5,000, 8,000, 10,000 ಅವ. ಏನು ಕಮೌಂಡ್ ಇರ್ತಾನೆ 1 ಲಕ್ಷ ರೂಪಾಯಿ ತನಕ ಅದ್ರದ್ದು ಬೆಲೆ ಅದ. ಅಂಥ ಕ್ವಾಲಿಟಿ ವಸ್ತು ನೀವು ತೊಗೊಂಡ್ರಿ ಅಂದ್ರೆ ಆ ಕಂಪನಿದವ್ರು ಹೇಳ್ತಾರೆ 10 ವರ್ಷ ಸರ್ವಿಸ್ ಇದೆ, ನೀವು 10 ವರ್ಷ ತನಕ ನಿಮ್ಗೆ ಏನೋ ಅದನ್ನೇ ಫ್ರೀ ಮೇಂಟೆನೆನ್ಸ್, ನಿಮ್ಗೆ ಏನೋ ಕೊಡೋದು ಬೇಕಾಗಿಲ್ಲ. ಬರೀ ಒಂದು ಕಾಲ್ ಮಾಡಿರಿ, ಅವ್ರದ್ದು ಆನ್ಲೈನ್ ಆ್ಯಪ್ಗಳು ಇದ್ದಾವೆ, ಆನ್ಲೈನ್ ಕಂಪ್ಲೇಂಟ್ ಮಾಡಿರಿ, ನಮ್ಮ ಸರ್ವಿಸ್ ಮ್ಯಾನ್ ಬಂದು 24 ಅವರ್ಸ್ ಒಳಗೆ ನಿಮ್ಗೆ ಏನದ ಸರ್ವಿಸ್ ಕೊಡ್ತಾರಂತ. ಅಂಥ ಏನು ಬ್ರ್ಯಾಂಡೆಡ್ ಕಂಪನಿಗಳು ಇರ್ತಾವೆ ಅದ್ರದ್ದು ನೀವು ತೊಗೊಂಡ್ರಂದ್ರೆ ನಿಮ್ಗೆ ನಾಳೆಗೆ ಮೋಸ ಆಗೋದು ಚಾನ್ಸಸ್ ಕಮ್ಮಿ ಇರ್ತಾವೆ. ಈ ಏನು ಬ್ರ್ಯಾಂಡೆಡ್ ಇಲ್ಲ, ಏನು ಲೋಕಲ್ ಮಾರ್ಕೆಟ್ದಾಗ ಇರ್ತಾವೆ ಅದು ಲೋಕಲ್ ಮಾರ್ಕೆಟ್ ಒಳಗೆ ಇದ್ದಿದ್ದು ಗುಣಮಟ್ಟದ ಸಲಕರಣೆ ಇರೋದಿಲ್ಲ. ಆಮೇಲೆ ಮಾಡಬೇಕು, ಅಲ್ಲಿ ನೀವೇನು ವಕೀಲರ ಮುಖಾಂತರ ಮಾಡಬೇಕಂತಲಿಲ್ಲ, ನೀವು ಸ್ವತಃ ಹೋಗಿರಿ ಅದು ಕಂಪ್ಲೇಂಟ್ ಕೊಡ್ಬೋದು. ಅಥವಾ ನಮ್ಮ ಕೋರ್ಟ್ ಒಳಗಿಂದ ಕಾನೂನು ಸೇವಾ ಸಮಿತಿ ಅದ ಅಲ್ಲಿ ಹೋಗಿ ನೀವು ಅರ್ಜಿ ಕೊಟ್ಟರೆ ನಮ್ಮ ಸಾಹೇಬರು ಅದ್ರದ್ದು ಕಾರ್ಯದರ್ಶಿ ಇದ್ದಾರೆ, ಮೇಡಮ್ ಅವರು ಅದು ಮೆಂಬರ್ ಇದ್ದಾರೆ, ಚೇರ್ಮನ್ ಇದ್ದಾರೆ. ನಿಮ್ಮ ಕಂಪ್ಲೇಂಟ್ ತೊಗೊಂಡು ನಿಮ್ಗೆ ಏನೇ ನ್ಯಾಯ ಬೇಕೈತಂದ್ರೆ ನಮ್ಮ ಕಾನೂನು ಸೇವಾ ಸಮಿತಿ ಪರವಾಗಿ ನಿಮಗೆ ಫ್ರೀ ಒಂದು ಕಾನೂನಿನಿಂದ ನ್ಯಾಯ ಕೊಡೋದು ವ್ಯವಸ್ಥೆ ಕೂಡ ಇದು ಕಾನೂನು ಸೇವಾ ಸಮಿತಿ ಪರವಾಗಿ ಮಾಡಿದೆ. ನಿಮ್ಮ ಏನು ಕ್ಲೇಮ್ ಇದೆ ಜಿಲ್ಲಾ ಮಟ್ಟದಾಗ ಏನು ಅವರು ಈ ಪ್ರಕಾರ ಏನದ ಈ ಗ್ರಾಹಕರ ಏನು ಕಾನೂನು ಇದೆ ಅದ್ರದಾಗ ಬೇರೆ ಬೇರೆ ಪ್ರಕಾರದ ಏನದ ನ್ಯಾಯಾಲಯಗಳು ಇದ್ದಾವೆ, ಅದ್ರದ್ದು ನೀವು ಹಕ್ಕು ಚಲಾಯಿಸ್ಬೋದು. ಅದಕ್ಕೆ ಮೊಟ್ಟ ಮೊದಲನೇದ ನಾವು ಗ್ರಾಹಕರ ಜಾಗೃತಿ ಇರಬೇಕು. ಯಾವುದನ್ನು ವಸ್ತು ತೊಗೋತಿರೋ ಇಮಿಡಿಯೇಟ್ ಏನದ ಅವರು ಏನು ಹೇಳಿದ ತಕ್ಷಣ ತೊಗೊಳೋದಿರಲ್ಲ. ಕೆಲವರು ಮಾರ್ಕೆಟಿಂಗ್ ಮಾಡೋದು ಒಂದು 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 ಅವ್ರದ್ದು ಒಂದು ನ್ಯಾಕ್ ಇರ್ತದೆ, ಅದು ಎಲ್ರಿ ನಾವು ಅಲ್ಲಿ ನಿಮ್ಗೆ ಮೋಸ ಆಗೋದು ಚಾನ್ಸಸ್ ಇರ್ತಾವೆ. ಅದಕ್ಕೆ ಗುಣಮಟ್ಟ ನೋಡಬೇಕು. ಅದು ಇಷ್ಟು ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಅಥವಾ ವಾರಂಟಿ ಕೊಡ್ತಾ ಇದ್ದಾರೆ, ಅದು ಅಷ್ಟು ದಿವಸ ತಾಳ್ತದಿಲ್ಲ ನೋಡಬೇಕು. ಮತ್ತು ಅದು ನಮ್ಗೆ ಸೇಫ್ಟಿ ಇದೆಯಲ್ಲ ಅಂತ ನೋಡ್ಕೋಬೇಕು. ಯಾಕಂದ್ರೆ ಕೆಲವು ಸಲ ನಾವು ನೋಡಿದ್ವಿ ಅನೇಕ ಸಲಕರಣೆಗಳು ಬ್ಲಾಸ್ಟ್ ಕೂಡ ಆಗಿದ್ದಾವೆ. ಅದು ಏನೋ ಒಂದು ಮೆಕ್ಯಾನಿಕಲ್ ಡಿಫೆಕ್ಟ್ ಇರ್ತದೆ, ಅದು ಹೇಳೋಕ್ಕಾಗದ. ಅದಕ್ಕೆ ಅದು ತೊಳಕ್ಕಿಂತ ಪೂರ್ವದಾಗ ಅದು ಅಂಗಡಿದವನಿಗೆ ಎಲ್ಲ ಕೇಳಬೇಕು, ಇದ್ರದ್ದು ಏನಪ್ಪ ಇದ್ರದ್ದು ಸೈಡ್ ಇಫೆಕ್ಟ್ಸ್ ಏನಿದಾವೆ, ಡೆಮೆರಿಟ್ ಏನಿದೆ ಎಲ್ಲ ತಿಳ್ಕೊಂಡು ನೀವು ಖರೀದಿ ಮಾಡಿದ್ರೆ ನಿಮ್ಗೆ ನಾಳೆ ಏನದ ಮೋಸ ಆಗೋದಿಲ್ಲ. ಅದೇ ಪ್ರಕಾರ ಏನದ ಈಗ ಗ್ರಾಹಕರು ಅಂದರೆ ಏನದ ನೀವು ಹಾಸ್ಪಿಟಲ್ದಾಗ ಕೂಡ ಹೋಗ್ತೀರಿ, ಅಲ್ಲಿ ಹಾಸ್ಪಿಟಲ್ದಾಗ ಹೋದ್ರೆ ಏನದ ನಿಮ್ಗೆ ಏನು ಸರ್ವಿಸ್ ಕೊಡ್ತಾರೆ, ಅಲ್ಲಿ ಸರ್ವಿಸ್ ಕೊಡೋದು ಏನೇ ಒಂದು ನೆಗ್ಲಿಜೆನ್ಸಿ ಬರ್ತಂದ್ರೂ ಕೂಡ ಅದು ಸಕಾಲದಲ್ಲಿ ಹೋಗಿಲ್ಲ ಅದನ್ನು ಕೂಡ ನೀವೇನದ ಅವ್ರ ವಿರುದ್ಧ ಕೂಡ ಒಂದು ಪ್ರಕರಣ ದಾಖಲೆ ಮಾಡೋಕ್ಕೇನದ ಈ ಕನ್ಸ್ಯೂಮರ್ ನ್ಯಾಯಾಲಯದಿಂದ ಏನದ ಒಂದು ಅವಕಾಶ. ಅದು ತೊಗೊಂಡ ನಂತರ ಅದು ಫಲಕಾರಿ ಆಗಿಲ್ಲ ಅಥವಾ ಅದರದ್ದು ಆ ಪ್ರಕಾರ ಇಳುವರಿ ಬಂದಿಲ್ಲ ಅಂದ್ರೆ ನೀವು ಕೂಡ ಅದನ್ನು ನೇರವಾಗಿ ಇಮಿಡಿಯೇಟ್ ಅದಕ್ಕೆ ಸಂಬಂಧಿಸಿದ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ಕೃಷಿ ಇಲಾಖೆ ಇದೆ, ಅಲ್ಲಿ ಅವ್ರಿಗೆ ಮಾಡ್ಬೋದು. ಅವ್ರು ಬಂದು ಅವರು ರೆವಿನ್ಯೂದವ್ರು ಬಂದು ಪಂಚನಾಮ ಮಾಡ್ತಾರೆ. ಅದು ಆದ ನಂತರ ಏನದ ನೀವೇನದ ಈ ಕನ್ಸ್ಯೂಮರ್ ನ್ಯಾಯಾಲಯದಾಗ ಏನದ ಅವ್ರು ಏನು ಯಾರು ಯಾವ ಪ್ರಕಾರ ಪಡ್ಕೋಬೇಕು ಅಂತ ನಿಮ್ಗೆ ಸ್ವಲ್ಪ ಗುರುತಿರೋದಿಲ್ಲ. ಅದಕ್ಕೆ ನೇರವಾಗಿ ಮಾರ್ಕೆಟ್ಗೆ ಹೋಗಿ ಶೋರೂಮ್ಗಳು ಇರ್ತಾವೆ ಅಂತ ನಿಮ್ಗೆ ಅದನ್ನು ಗುರುತಾಗ್ತದೆ. ಅದರಿಂದ ನಿಮ್ಗೆ ಮೋಸ ಆಗೋದು ಚಾನ್ಸಸ್ ಆಗಲ್ಲ. ಈಗ ನೇರವಾಗಿ ಒಂದು ಅಂಗಡಿಯಾಗ ಹೋಗಿರಂದ್ರೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ತೊಗೊಂಡ್ರೆ ನಿಮ್ಗೆ ಮೋಸ ಆಗೋದು ಚಾನ್ಸಸ್ ಇರ್ತಾವೆ. ನೀವು ಒಂದು ಬಿಟ್ಟು 2-3 ಅಂಗಡಿ ಒಳಗೆ ಏನು ಚೌಕಶಿ ಮಾಡ್ತೀರಿ ಮಾಡಿದ್ರೆ ಅಂದರೆ ನಿಮ್ಗೆ ಮೋಸ ಆಗೋದಿಲ್ಲ. ಈಗ ನೋಡಿರಿ ನಮ್ಮ ಮೊದಲು ಹಿರಿಯರಿಗೆ ಹ್ಯಾಂಗೆ ಮಾಡಬೇಕು, ಪರ್ಚೇಸ್ ಹ್ಯಾಂಗೆ ತಿಳ್ಕೋಬೇಕು ಮೊದಲಿಗೆ ಅಂತ ಹಿಂಗೆ ಬಾರಿಸ್ ನೋಡ್ತಾರೆ, ಅದು ಮಜಬೂತ ಇಲ್ಲ ಅಂತ ಹ್ಯಾಂಗೆ ನೋಡಿದೆ. ಈ ಎಲ್ಲ ಜನರಿಗೆ ಈ ನಮ್ಮ ಕೋರ್ಟ್ ಒಳಗೆ ಬಂದ ಕಕ್ಷಿಗಾರಿಗೆ ಈ ಕಾನೂನಿನ ಮಾಹಿತಿ ಇರಬೇಕು. ಕಕ್ಷಿದಾರಿಗೆ ಏನದ ಅವ್ರ ಹಕ್ಕುಗಳು ಏನವ ಅಂತ ತಿಳ್ಕೊಳ್ಬೇಕು. ನಿಮ್ಮ ಕರ್ತವ್ಯ ಕೂಡ ಅವ ಅಂತ ಹೇಳ್ತೀನಿ. ಇವತ್ತು ನೀವು ಶಾಂತ ರೀತಿ ಕೂತು ಏನದ ಏನು ಕನ್ಸ್ಯೂಮರ್ ರೈಟ್ಸ್ ಸಂಬಂಧ ಕೇಳಿರಲಿಲ್ಲ, ಇದು ನೀವು ಕೇಳಿ ಏನದ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಹೇಳಿ, ಮನೆಯೊಳಗೆ ಎಲ್ಲರಿಗೂ ಹೇಳಿ ಈ ಪ್ರಕಾರ ನಮ್ಗೆ ಗ್ರಾಹಕರು ಅಂತ ಈ ಪ್ರಕಾರ ಹಕ್ಕುಗಳು ಇರ್ತಾವೆ, ನಮ್ಗೆ ಕರ್ತವ್ಯಗಳು ಏನದಂತ ಹೇಳ್ಯಾರ ಅಂತ ಇದ್ರ ಪ್ರಚಾರ ಪ್ರಸಾರ ಮಾಡೋದ್ರಿಂದ ಮೋಸ ಆಗೋದು ಚಾನ್ಸಸ್ ಕಮ್ಮಿ ಇರ್ತವೆ ಅಂತ ಹೇಳ್ತೀನಿ. ಈ ವೇದಿಕೆ ಮೇಲೆ ನಾನು ಮಾತಾಡಲು ಅವಕಾಶ ಕೊಡ್ತಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.